ಮ್ಯಾಕ್ಸ್ ಟರ್ಮ್ಸ್ ಫಾರ್ ದ ಫಾಲೋಯಿಂಗ್ ಬೂಲಿಯನ್ ಫಂಕ್ಷನ್ಸ್. ಮೀನ್ ಟರ್ಮ್ಸ್ಗೆ ಮತ್ತು ಮ್ಯಾಕ್ಸ್ ಟರ್ಮ್ಸ್ ಕಂಡಿಡಿ ಅಂತಾನೆ. ಮೀನ್ ಟರ್ಮ್ಸ್ ಕಂಡಿಡ್ಬೇಕು ಮತ್ತು ಏನು ಕಂಡಿಡ್ಬೇಕು, ಮ್ಯಾಕ್ಸ್ ಟರ್ಮ್ಸ್ ಕಂಡಿಡ್ಬೇಕು ವಿತ್ ಗಿವನ್ ಬೂಲಿಯನ್ ಫಂಕ್ಷನ್. ಇದೇನು ನಮ್ಮ ಮೇನ್ ಎಕ್ಸಾಮ್ ಕೇಳಲಿಕ್ಕಿಲ್ಲ, ಯಾಕಂದ್ರೆ ಈಸಿ ಅದ. ಬಟ್ ಥಿಂಗ್ ಇಸ್ ದಟ್ ಇಫ್ ಯು ನೋ ದಿಸ್ ಒನ್ ವಿ ಕ್ಯಾನ್ ಆಲ್ಸೋ ಅಪ್ಲೈ ದಿಸ್ ಟು ವಾಟ್ ಇಯರ್ ದ ಡಿಮಾರ್ಸ್. ಇದಕ್ಕೆ ಅಪ್ಲೈ ಮಾಡಿ ಕೆ ಮ್ಯಾಪಲ್ಲಿ ಹೆಲ್ಪ್ ಆಗ್ತದೆ ಅನ್ನೋ ಉದ್ದೇಶ ಕೊಟ್ಟಾನ. ಓಕೆ, ಮೀನ್ ಟರ್ಮ್ ಒಂದು ಇಕ್ವೇಷನ್ ಕೊಟ್ಟಾನ, ಯಾವುದು ಎಫ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ವೈ ಜೆಡ್. ಓಕೆ, ಸಮೇಷನ್ ಆಫ್ ವಾಟ್ ಅದ 1 2 3 5 7 ಅದ. ಹೌದಾ, ಇಲ್ಲೇನು ಕಂಡುಹಿಡಿತಾರ, ಮೀನ್ ಟರ್ಮ್ಸ್ ಮ್ಯಾಕ್ಸ್ ಟರ್ಮ್ಸ್ ಅಂತ ಕಂಡುಹಿಡಿ ಅಂತಾನ. ಮ್ಯಾಕ್ಸ್ ಟರ್ಮ್ಸ್ ಮೀನ್ ಟರ್ಮ್ಸ್ ಮತ್ತು ಮ್ಯಾಕ್ಸ್ ಟರ್ಮ್ಸ್ ಕಂಡುಹಿಡಿ ಅಂತಾನೆ. ಹೌದಾ, ಇದೇನದ ಆಲ್ರೆಡಿ ಎಸ್ ಒ ಪಿ ಫಾರ್ಮ್ ಅದ. ಎಸ್ ಒ ಪಿ ಅಂದ್ರೆ ಇವು ಇದ್ದು ಟರ್ಮ್ಸ್ ನಾವು ಏನಂತ ಕರಿತೀವಿ, ಮೀನ್ ಟರ್ಮ್ಸ್ ಅಂತ ಕರಿತೀವಿ. ಇದು ಸಮೇಷನ್ ಬಂತ ಅಂತ ಇಟ್ಕೋವಿ. ಸಮೇಷನ್ ಬಂದಾಗ ಏನು ಎಸ್ ಅಂತ ಬರ್ದ್ಬಿಡು, ಎಸ್ ಒ ಪಿ ಅಂತ ಅರ್ಥ. ಸಣ್ಣ ಎಮ್ಗಳು, ಸಣ್ಣ ಎಮ್ ಅಂದ್ರೆ ಮೀನ್ ಟರ್ಮ್ಸ್, ಹಿಂಗೆ ನೆನ್ಪಿಟ್ಕೊ. ಒಂದು ಪೈ ಬಂತ ಇಟ್ಕೋ, ಪೈ ಅಂದ್ರೆ ಪಿ ಒ ಎಸ್. ಇಲ್ಲೇನು ಪೈ ಇದ್ದ ಸಲ ಇಲ್ಲಿ ಮೀನ್ ಆಗಿರ್ತದೆ, ಇಲ್ಲಿ ಕ್ಯಾಪಿಟಲ್ ಎಮ್ ಬರಿ. ಕ್ಯಾಪಿಟಲ್ ಎಮ್ ಇದ್ದಕ್ಕೆ ಅಂತೀವಿ ಮ್ಯಾಕ್ಸ್ ಟರ್ಮ್ ಅಂತೀವಿ. ಈ ಥರ ನೆನ್ಪಿಟ್ಕೋ, ಗೊತ್ತಾಗ್ತೀವಿ. ಓಕೆ, ಇಲ್ಲೇನು ಕೇಳ್ತಿದ್ದಾರೆ ನಿಮ್ಗೆ ಎಸ್ ಒ ಪಿದಾಗ, ಇಲ್ಲೇನು ಕಂಡಿದ್ದ ಮೀನ್ ಟರ್ಮ್ಸ್ ಮತ್ತು ಮ್ಯಾಕ್ಸ್ ಟರ್ಮ್ಸ್ ಎರಡು ಕಂಡಿಡಿಯಲ್ಲಕತ್ತಾನು. ಇವು ಆಲ್ರೆಡಿ ಇವು ಕೊಟ್ಟಿವೆಲ್ಲ, ಏನವ ಇವು ಕೊಟ್ಟಿವು ಮೀನ್ ಟರ್ಮ್ಸ್ ಅದಾವ. ಆಲ್ರೆಡಿ ಮೀನ್ ಟರ್ಮ್ಸೇ ಕೊಟ್ಟಾನ. ಅದನ್ನು ಮೀನ್ ಟರ್ಮ್ಸ್ ರೆಪ್ರೆಸೆಂಟ್ ಮಾಡ್ಬೇಕಲ್ಲ, ಕರೆಕ್ಟಾಗಿ ಬರಿಬೇಕಲ್ಲ. ಸೊ ದಟ್ ವಿ ಆರ್ ಗಿವಿಂಗ್ ದ ಟೇಕಿಂಗ್ ದ ಎಕ್ಸ್ ವೈ ಜೆಡ್ ಅದು ತೊಗೊರಿ. ಎಕ್ಸ್ ವೈ ಜೆಡ್ 3 ವೇರಿಯಬಲ್ಸ್ ಅವ. ಇದು ಒಂದು ಇದು ಹಾಕೋಬೇಕು, ಇದು ಏನು ಟ್ರೂ ಟೇಬಲ್ ಹಾಕೋಬೇಕು. ಟ್ರೂ ಟೇಬಲ್ ಬರೀರಿ 3 ವೇರಿಯಬಲ್ಸ್ದು. ಹೆಂಗೆ ಬರಿತೀರಿ ಇದು ಗೊತ್ತಲ್ಲ, ಹೆಂಗೆ ಬರೀಬೇಕು ಅಂತ. 8 4 2 1 ಗೊತ್ತಲ್ಲ, ಬರಿತೀರಿ ಟ್ರೂ ಟೇಬಲ್. ಬರ್ರಿ ಫಾಸ್ಟಾಗಿ ಬರ್ಕೊರಿ. 0 0 0 1 0 1 0 0 1 1 1 0 0 1 0 1 1 1 0 1 1 1. ಓಕೆ, ಗೊತ್ತಾಯ್ತು. ನಾನು ನೆನಪದ ನಾ ಬರಿತೀನಿ, ನಿಮ್ಗೆ ನೆನಪಿದ್ದಿಲ್ಲ ಅಂದ್ರೆ ಇವು ಅಪ್ಲೈ ದಿಸ್ ಒನ್. ನೆಕ್ಸ್ಟ್ ಎಲ್ಲೆಲ್ಲಿ ಏನಿರ್ತಾ, ಇಲ್ಲಿ ನೆಕ್ಸ್ಟ್ ಏನು ಬರಿಬೇಕವಿ, ಮೀನ್ ಟರ್ಮ್ಸ್ ಬರ್ಕೊ. ಫಸ್ಟಿಗೆ ಮೀನ್ ಟರ್ಮ್ಸ್ ಅಂತ ಬರ್ಕೊಂಡು ನೆಕ್ಸ್ಟ್ ಏನು ಬರಿತೀವಿ, ಮ್ಯಾಕ್ಸ್ ಟರ್ಮ್ಸ್ ಅಂತ ಬರಿ. ಬರೆದ್ರೆ ಈ ಮೀನ್ ಟರ್ಮ್ಸ್ ಅಂದ್ರೆ ಎಲ್ಲೆಲ್ಲಿ ಮೀನ್ ಟರ್ಮ್ಸ್, ಈ ಟರ್ಮ್ಸ್ ಅವ. ಮೀನ್ ಟರ್ಮ್ಸ್ ಏನದವ, ಕೊಟ್ಟು ಟರ್ಮ್ಸ್ಗೆ ಮೀನ್ ಟರ್ಮ್ಸ್ ಅಂತೀವಿ. ಇಲ್ಲೇನು ಕೊಟ್ಟನಿದೆ 1 ಅದ 1. ಹೌದಾ, ಇದು ಡೆಸಿಮಲ್ ಇಕ್ವಾಲೆಂಟ್ ವ್ಯಾಲ್ಯೂ. ಇದು ಡೆಸಿಮಲ್ ಇಕ್ವಾಲೆಂಟ್ ವ್ಯಾಲ್ಯೂ ಏನದ 0 ಅದ. ಇದು 1 ಅದ, ಇದು 2, ಇದು 3 4 5 6 7. ಇದರ್ಥ 7 है, लेकिन 0 to 7 इज नथिंग बट द 8. ಓಕೆ ನೆಕ್ಸ್ಟ್ ಮೀನ್ ಟರ್ಮ್ಸ್ ಅಂದಾಗ ಏನಂತದ, ಇಲ್ಲಿ ಇರ್ತಕ್ಕಂಥ ಟರ್ಮ್ಸ್ಗೆ ನಾವು ಮೀನ್ ಟರ್ಮ್ಸ್ ಅಂತೀವಿ. ಇಲ್ಲೇನು ಕೊಟ್ಟನ 0 ಇದ್ದ 0ನೇ ಬರಿ. ಇಲ್ಲೇನು ಇಲ್ಲ ಅಂದ್ರೆ 0. 1 ಕೊಟ್ಟನಲ್ಲ, ಇದಕ್ಕೇನು ಬರ್ತೀವಿ 1 ಬರಿ, ಅಥವಾ M1 ಅಂತ ಬರಿ. ಇದು 2 ಕೊಟ್ಟನ, ಇಲ್ಲಿ ಕೊಟ್ಟನ M2 ಅಂತ ಬರಿ. ಸ್ಮಾಲ್ 2 ಬರಿಬೇಕು, ಸ್ಮಾಲ್ M2. M3 ಕೊಟ್ಟನ, M3 ಬರಿ. 4 ಕೊಟ್ಟನ, 4 ಕೊಟ್ಟಿಲ್ಲ ಅಂದ್ರೆ ಏನು ಬರಿಬೇಕಲ್ಲಿ 0 ಬರಿಬೇಕವಿ. 5 ಕೊಟ್ಟನವಿ M5, ಸ್ಮಾಲ್ M5. ಓಕೆ, 6 ಕೊಟ್ಟನವಿ, ಕೊಟ್ಟಿಲ್ರಿ, ಅದಕ್ಕೆ 0 ಬರೀರಿ. ಗೊತ್ತಾಯ್ತು. 7 ಕೊಟ್ಟನ್ರಿ, M7. ಈಗ ಮೀನ್ ಟರ್ಮ್ಸ್ ಯಾವ್ಯಾವ ರೀ, M1 M2 M3 M5 M6 ಬರಿಬೇಕಿದೆ. ಮೀನ್ ಟರ್ಮ್ಸ್ ಆರ್ M1 M2 M3 M5 M7. ಗೊತ್ತಾಗ್ತೇವೆ. ನೆಕ್ಸ್ಟ್ ಮ್ಯಾಕ್ಸ್ ಟರ್ಮ್ಸ್ ಅಂತ ಇಲ್ಲಿ ಏನು ಮಿಸ್ಸಿಂಗ್ ಅವ, M0 M4 M7 M6 ಅವಿ M6. ದೀಸ್ ಆರ್ ವಾಟ್ ಇರ್ ದ ಮ್ಯಾಕ್ಸ್ ಟರ್ಮ್ಸ್. ಹಿಂಗೆ ಮ್ಯಾಕ್ಸ್ ಟರ್ಮ್ಸ್ ಅಂತ ಬರೀ, ಹಿಂಗೆ MAX ಮ್ಯಾಕ್ಸ್ ಟರ್ಮ್ಸ್ ಬರ್ದು M0 M4 M6 ಅಂತ ಬರೀರಿ. ಹಿಂಗೆ ಗೊತ್ತಾಯ್ತವಿ. ಹಿಂಗೆ ಗೊತ್ತಾಯ್ತು. ಮೀನ್ ಟರ್ಮ್ಸ್ ಮ್ಯಾಕ್ಸ್ ಟರ್ಮ್ ಮಿಸ್ಸಿಂಗ್. ಒಂದು ವೇಳೆ ಇದು ಕೊಟ್ಟಿದ್ದಂದ್ರೆ ಈ ಥರ ಇದು ಹಿಂಗೆ ಬರ್ಕೊಂಡು ಉಲ್ಟಾ ಮೀನ್ ಟರ್ಮ್ಸ್ಗಳು ಬರ್ಕೋಬೇಕು. ಗೊತ್ತಾಯ್ತು. ಇದಾಯ್ತಾ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಟ್ಟ ನಾವು, ತೆಗೆಂದಿದ್ದು ಓಕೆ. ಇದರಲ್ಲಿ ನಾನು ಚೇಂಜಸ್ ಮಾಡ್ತೀನಿ ಇವಾಗ. ಓಕೆ, ನೆಕ್ಸ್ಟ್ ಇಸ್ ವಾಟ್ ಇಸ್ ದ ಫೈಂಡ್ ದ ಮೀನ್ ಟರ್ಮ್ಸ್ ಮೈಂಡ್ ಮ್ಯಾಕ್ಸ್ ಟರ್ಮ್ಸ್ ಫಾರ್ ದಿ ಗಿವನ್ ಬೂಲಿಯನ್ ಫಂಕ್ಷನ್. ಏನು ಕೊಟ್ಟನು ಗಿವನ್ ಬೂಲಿಯನ್ ಫಂಕ್ಷನ್? ಪೈ ಕೊಟ್ಟನು. ಪೈ ಅಂದ್ರೇನು, ಇಲ್ಲಿ POS ಫಾರ್ಮ್ನೇ ಕೊಟ್ಟನಂತ ಅರ್ಥ. ಕೊಟ್ಟದ ಇಲ್ಲಿ ಏನು ಕೊಟ್ಟನ POS ಫಾರ್ಮ್ 1 ಕೊಟ್ಟನ, 3 ಕೊಟ್ಟನ, 4 ಕೊಟ್ಟನ ಮತ್ತು 6 ಕೊಟ್ಟನ. ಹೌದಾ.
ಇಲ್ಲಿ ನೋಡವಿ ಈಗ ಇದ್ರಾಗ ಏನು ಕೊಟ್ಟಾನ ಈಗ ಆಲ್ರೆಡಿ ಮ್ಯಾಕ್ಸ್ ಟರ್ಮ್ಸ್ ಕೊಟ್ಟಾನ ಇಲ್ಲಿ. ಹೌದಾ, ಕೊಟ್ಟನ ಕೊಟ್ಟಿಲ್ಲ ಮ್ಯಾಕ್ಸ್ ಟರ್ಮ್ಸ್? ಮ್ಯಾಕ್ಸ್ ಟರ್ಮ್ಸ್ ಅಂದ್ರೆ ಏನೇನು ಕಂಡು ಹಿಡ್ತಿ? ಹ್ಞೂ ಮ್ಯಾಕ್ಸ್ ಟರ್ಮ್ಸ್. ಇವು ಮ್ಯಾಕ್ಸ್ ಟರ್ಮ್ಸ್ ಅಂದ್ರೆ ಇವು ಎಲ್ಲೆಲ್ಲಿ ಕೊಟ್ಟ ನಾವು ಮ್ಯಾಕ್ಸ್ ಟರ್ಮ್ಸ್ ಆಗ್ತಾವ. ಎಲ್ಲೆಲ್ಲಿ ಕೊಟ್ಟನ ಹೇಳು ಮ್ಯಾಕ್ಸ್ ಟರ್ಮ್ಸ್? ಎಮ್ ಒನ್ ಕೊಟ್ಟನ, ಒನ್ ಕೊಟ್ಟನ. ಇಲ್ಲೇನಾಗುತ್ತೆ ಗೊತ್ತಾ ಇನ್ನೊಂದು, 0 ಟು ಬಿ ವಾಟ್ ಟ್ರೀಟೆಡ್ ಆಸ್ 1, 1 ಟು ಬಿ ಟ್ರೀಟೆಡ್ ಆಸ್ ವಾಟ್ 0. ಗೊತ್ತದಲ್ಲ ಇದು? ಇಲ್ಲಿ ಇದು ಇದೇನಾಗುತ್ತೆ, ಇದು 7 ಆಗ್ತದಲ್ಲ, ಇದು 0 0 ಇದ್ದಲ್ಲ. ಪಿ ಯು ಎಸ್ನಾಗ ಏನದು 0 ಟು ಬಿ ಟ್ರೀಟೆಡ್ ಆಸ್ ವಾಟ್ ಎ, 1 ಟು ಬಿ ಟ್ರೀಟೆಡ್ ಆಸ್ ವಾಟ್ ಎ ಡ್ಯಾಶ್, ಅಪೋಸಿಟ್. ಹೌದಾ, ಇದು ಎಕ್ಸ್ ಡ್ಯಾಶ್ ಆಗ್ತಲ್ಲ, ಇದು ಇದು ಜೆಡ್ ಡ್ಯಾಶ್. ಎಲ್ಲಿ? ಮೀನ್ ಟರ್ಮ್ಸ್ನಾಗ ಎಸ್ ಒಪ್ಪಿದೆ. ಇಲ್ಲಿ ಏನಾಗ್ತದ 1 ಆಗುತ್ತೆ ಇಲ್ಲಿ. ದಿಸ್ ಇಸ್ ವಾಟ್, ದಿಸ್ ಇಸ್ ಟು ಬಿ ಟ್ರೀಟೆಡ್ ಆಸ್ ವಾಟ್ ಇಯರ್ ಎ ಟು ಬಿ ಟ್ರೀಟೆಡ್ ಆಸ್ ವಾಟ್ 0, ಎ ಡ್ಯಾಶ್ ಇಸ್ ಟ್ರೀಟೆಡ್ ಆಸ್ 1. ಇಲ್ಲೇನದ 0 ಇದ್ರೆ ಏನತ್ತ ಎ ಆಗ್ತದೆ, ಅಂದ್ರೆ ಎಕ್ಸ್ ವೈ ಜೆಡ್. ಇದು ಏನತ್ತ, ಇದು M7 ಆಗ್ತದೆ. ಇದು ಹೌದಲ್ಲ, M7 ಆಗ್ತಿಲ್ಲ? ಆಗ್ತಿಲ್ಲ. ಆ ಕಾಂಪ್ಲಿಮೆಂಟ್ ಆಫ್ ದಿಸ್ SOP is the complement, this is complement of that one. ಕರೆಕ್ಟ್ ಆಗಿ ಹೇಳ್ದು. ಹುಡುಗಿ ಹೇಳ್ತಾವೆ ಕರೆಕ್ಟ್. ಗೊತ್ತಾಯ್ತು? ಗೊತ್ತಾಯ್ತವಿ ನಿಂಗೆ? ಇಲ್ಲಿ ಎಲ್ಲೆಲ್ಲಿ ಮ್ಯಾಕ್ಸ್ ಟರ್ಮ್ಸ್ ಏನೋ 1 ಇದ್ದಲ್ಲಿ 3 ಇದ್ದಲ್ಲಿ 4 6 ಈ ಉಲ್ಟಾ ಬರ್ಬೇಕು. ಇದು 1 ಇದೆ, ಇದು ಟ್ರೀಟೆಡ್ ಆಸ್ ವಾಟ್ ಇಯರ್ 1 ಇಸ್ ಟ್ರೀಟೆಡ್ ಆಸ್ ದಿಸ್ ಒನ್ ಇಸ್ ವಾಟ್ ಇಯರ್ 0 ಇದ್ದಲ್ಲಿ 1 ಹಾಕುವ. ಇದೇನು 1 ಆಗ್ತದಿಲ್ಲ, ಅದು ಇದು M1 ಏನಂತ ಮ್ಯಾಕ್ಸ್ ಟರ್ಮ್ ಆಗ್ತದೆ. M1 ಏನತ್ತ ಮ್ಯಾಕ್ಸ್ ಟರ್ಮ್ ಆಗ್ತದೆ. ನೆಕ್ಸ್ಟ್ ಇಲ್ಲೇನತ್ತ 3 ಇದ್ರೆ ಏನತ್ತ, ಇದೇನತ್ತ 0 1 2 3. ದಿಸ್ ಇಸ್ ವಾಟ್ ಟ್ರೀಟೆಡ್ ಆಸ್ ವಾಟ್ ಇಯರ್ 3 M3. 4 is treated as what here the M4. This is to be treated as M4. ಇಲ್ಲಂದ್ರೆ M6 ಎಲ್ಲಿ ಆಗ್ತದ, ಇದು 6 ಆಗ್ತದಲ್ಲ, M6. This is what here the treated as 1 1. ಓಕೆ. ನೆಕ್ಸ್ಟ್ ಮಿಸ್ಸಿಂಗ್ ಟರ್ಮ್ಸ್ ಏನತ್ತಾವ, ಮೀನ್ ಟರ್ಮ್ಸ್ ಆಗ್ತಾವ. ಮಿಸ್ಸಿಂಗ್ ಟರ್ಮ್ಸ್ ಏನತ್ತ, ಮೀನ್ ಟರ್ಮ್ಸ್ ಆಗ್ತಾವ. ಇಲ್ಲಿ ಮಿಸ್ಸಿಂಗ್ ಟರ್ಮ್ ಏನದ, ಇಲ್ಲಿ 1 ಇದ್ದಲ್ಲಿ ಇದೇನತ್ತ, ಇದು M1. ಹೌದಾ, ಸಾರಿ M1 ಅಲ್ಲ, M7 ಹೌದಲ್ಲ. ನೆಕ್ಸ್ಟ್ ಇದು M5. ಓಕೆ. ನೆಕ್ಸ್ಟ್ M2 M0. ಈಗ ಹಿಂಗೆ ತೊಡ್ರೆ ಅದೇ ಬರ್ಲತ್ತ, ಹಿಂಗೆ ತೊಡ್ರೆ ಅದೇ ಬರ್ಲತ್ತ. ಹೌದಾ, ದಿಸ್ ಇಸ್ ದ ರಿಯಲ್. ಓಕೆ, ಹೌ ಟು ರೈಟ್ ದಿಸ್ ಒನ್ ಏನು ಶ್ರೀರಕ್ಷ. ಇದು ಹಿಂಗೆ ಕರೆಕ್ಟ್ ಹಿಂಗೆ ಬರಿಬೇಕು. ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಇಟ್ಕೋ, ಇದು ಏನು ಗೊತ್ತಾಗಲ್ಲ, ನಾ ಹಿಂಗೆ ಬರ್ದ್ರೆ ಅದೇ ಸೇಮ್ ಆನ್ಸರ್ ಬರ್ತದೆ, ಬರಲ್ಲ. ಇದು ಆ್ಯಕ್ಚುಲಿ ಇದು ಕರೆಕ್ಟ್ ಬರೆಯೋದು ಇದೆ. ದಿಸ್ ಇಸ್ ದ ರೈಟ್ ವೇ ಟು ರೈಟ್ ದಿಸ್ ಒನ್ ಫಾರ್ ದ ಮ್ಯಾಕ್ಸ್ ಟರ್ಮ್ ಫಾರ್ ದಿಸ್ ಗಿವನ್ ಬೂಲಿಯನ್ ಫಂಕ್ಷನ್. ಈಗ ಏನು ಮಾಡ್ತಿದ್ದಾನ, ಕೆಲವೊಂದು ಬುಕ್ಕಲ್ಲಿ ಏನು ಮಾಡಿದಾನ, ಏನು ಬೇಡ ನಿಮ್ಮ ಹುಡುಗರು ಕನ್ಫ್ಯೂಸ್ ಆಗ್ತದೆ ಅಂತ ಯಾವನೇ ಹೇಳ್ತಿದ್ದಾನ, ಸೇಮ್ ಆ್ಯಸ್ ಇಟ್ ಇಸ್ ಸುಮ್ಮನೆ ತೊಗೊಂಡಿದ್ದಾನ. ಏನು ಹೆಂಗಿತ್ತು ಹಂಗೆ ತೊಗೊಂಡಾನ ಕೆಲವೊಂದು ಬುಕ್ಸ್ನಾಗ. ಓಕೆ, ಕೆಲವೊಂದು ಬುಕ್ಸ್ನಾಗ ಏನು ಮಾಡ್ಯಾನ, ಹೆಂಗಿತ್ತು ಹಂಗೆ ತೊಗೊಂಡಾನ. ಹೌದಾ, ಇದೇನು ಮಾಡ್ಯಾನ, 1 ಇದ್ದಲ್ಲಿ ಏನು ಮಾಡ್ಯಾನ, 1 ಇದ್ದಲ್ಲಿ ಏನು ತೊಗೊಂಡಾನ M1. ನೆಕ್ಸ್ಟ್ M3 ಇದ್ದಲ್ಲಿ M3 ಕ್ಯಾಪಿಟಲ್ M, ಇದು M4, ಇದು M6. ಇವೇನದಾವ ಮ್ಯಾಕ್ಸ್ ಟರ್ಮ್ಸ್. ಮೀನ್ ಟರ್ಮ್ಸ್ ಯಾವ್ಯಾವ, M0 M3, ನೆಕ್ಸ್ಟ್ M5, ಆಮೇಲೆ M7. ದ ಸೇಮ್ ಮೀನಿಂಗೇ ಬರ್ತದೆ. ಆದ್ರೆ ನೀವು ತಿಳ್ಕೊಳ್ಳೋದು ಅದು ಕರೆಕ್ಟ್ ವೇ, ಅದು ಅಕಾರ್ಡಿಂಗ್ ಟು ದ ರೂಲ್. ಬಟ್ ಕೆಲವೊಂದು ಬುಕ್ಸ್ನಲ್ಲಿ ಇದೇ ಥರ ಯೂಸ್ ಮಾಡ್ತಾನೆ, ಹಿಂಗೆ ಕೊಟ್ರು ಹಿಂಗೆ ಬರೀರಿ ಅಂತಾನೆ ಹೇಳ್ತಾನೆ. ಬಟ್ ದಿಸ್ ಇಸ್ ದ ನಾಟ್ ರೈಟ್ ವೇ. ಅದೇ ಕರೆಕ್ಟ್. ಅದು ಒಂದು ವೇಳೆ ಮ್ಯಾಕ್ಸ್ ಟರ್ಮ್ಸ್ PUS ಕೊಟ್ಟಿದ್ದ ಹಾಗೆ ಬರಬೇಕು. ಒಂದು ವೇಳೆ ಈ SOP ಕೊಟ್ಟಿದ್ದ ಅಂದ್ರೆ ಈ ಥರ ಬರೆದು ಮ್ಯಾಕ್ಸ್ ಟರ್ಮ್ ಕಂಡುಹಿಡ್ಬೋದು, ಆಪೋಸಿಟ್. ಬಟ್ ಮೀನ್ ಟರ್ಮ್ಸ್ ಕೊಟ್ರು ಈ ಥರ ಕಂಡುಹಿಡಿದು ಮ್ಯಾಕ್ಸ್ ಟರ್ಮ್ ಕಂಡುಹಿಡ್ಬೋದು. ದಿಸ್ ಇಸ್ ಆಲ್ಸೋ ರೈಟ್ ವೇ, ಬಟ್ ದ ಆ್ಯಕ್ಚುಲ್ ರೈಟ್ ವೇಸ್ ವಾಸ್ ದಟ್ ಒನ್ ಅಲ್ಲಿ. ಇದನ್ನು ಹಿಂಗೆ ಬರೀ, ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಇಟ್ಕೋ, ಅದು ಆ ಥರ ಬರೆಯೋಕ್ಕಾಗಲ್ಲ. ಹೆಂಗಿದ್ದು ಹಿಂಗೆ ಬರೆಯವ, ಇದ್ದದ್ದು ಫಸ್ಟ್ ಯಾವುದೇ ಇರ್ಲಕ್ಕ, ಫಸ್ಟ್ ಇವು ಪೈ ಇದ್ರೆ ಮ್ಯಾಕ್ಸ್ ಟರ್ಮ್ ಅಂತ ಬರೀ, ಮೊದಲು ಸಮೇಷನ್ ಕೊಟ್ರೆ ಮೀನ್ ಟರ್ಮ್ಸ್ ಅಂತ ಬರೋದು. ಅದ್ರ ಅಪೋಸಿಟ್ ಕಾಂಪ್ಲಿಮೆಂಟ್
ಅದು ಏನು ಇರಲಾರ್ದು ಮೀನ್ ಟರ್ಮ್ಸ್ ಮ್ಯಾಕ್ಸ್ ಟರ್ಮ್ಸ್ ಕನ್ಸ್ಕೊ. ನೀವು ಹೆಂಗತ್ತೆ ಯಾವ್ದು ಅನುಕೂಲ ಅದೇ, ಬಟ್ ವಿ ಆರ್ ಗೆಟಿಂಗ್ ವಾಟ್ ದ ಆನ್ಸರ್, ಸೇಮ್ ಆನ್ಸರ್ ಬರಕತ್ತಿಲ್ಲ. ಆಯ್ತು ಅಷ್ಟೇ. ನೆಕ್ಸ್ಟ್ ಯಾವ್ದು ತೊಗೊಂಬು ಕ್ವಶನ್ ಪೇಪರ್